ಹಾಯ್ ಫ್ರೆಂಡ್ಸ್, ಈಗ ನಾವು ಕುಂಭಮೇಳಕ್ಕೆ ಬಂದಿದ್ದೇವೆ. ಡೇಟ್ 14 ಫೆಬ್ರವರಿ ಶುಕ್ರವಾರ. ಕುಂಭಮೇಳಕ್ಕೆ ಬಂದ್ಮೇಲೆ ಏನ್ ಅನ್ಸಿದೆ ಅಂದ್ರೆ, ಸ್ನಾನಕ್ ಮಾತ್ರ ಟೈಮ್ ಇಟ್ಕೊಂಡ್ ಬಂದ್ರೆ ಸಾಲದು, ಇಲ್ಲಿ ಅರೇಂಜ್ಮೆಂಟ್ಸ್ ನೋಡ್ಲಿಕ್ಕೆನೆ ನಮ್ಗೆ ತುಂಬಾ ಟೈಮ್ ಬೇಕು. ಬ್ರಷ್ ಮಾಡ್ಲಿಕ್ಕೆ ಜಾಗ ಇರ್ಬೋದು, ಕುಡಿಲಿಕ್ಕೆ ನೀರ್ ಇರ್ಬೋದು, ಟೆಂಪರರಿ ಬ್ರಿಡ್ಜಸ್, ಟೆಂಪರರಿ ರೋಡ್ಸ್, ಹೀಗೆ ಅರೇಂಜ್ಮೆಂಟ್ಸ್ ಬಗ್ಗೆ ಹೇಳಲಿಕ್ಕೆ ಟೈಮ್ ಸಾಕಾಗೋದಿಲ್ಲ. ಕಂಪ್ಲೀಟ್ ಮರಳು ಪ್ರದೇಶ, ಗಾಡಿಗಳು ಹೋಗ್ಲಿಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಫುಲ್ ಮ್ಯಾಟ್ಸ್ ಹಾಕಿದ್ದಾರೆ. ನಾವು ಹೋಗುವಾಗ ಅಖಾಡಗಳೆಲ್ಲ ಹೋಗಿ ಆಗಿತ್ತು, ಸೊ ರಶ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇತ್ತು. ಆದ್ರೆ ಅಂಗಡಿಗಳಿಗಂತೂ ಕಮ್ಮಿ ಇಲ್ಲ. ರುದ್ರಾಕ್ಷಿ ಬೇಕಾ, ಶಂಖಗಳು ಬೇಕಾ, ಬಾಟಲ್ಗಳು ಬೇಕಾ, ಎಲ್ಲಾನು ರೋಡ್ ಸೈಡ್ಗೆ ಸಿಗ್ತಾ ಇದ್ವು. ಅಲ್ಲಿದು ಪಾರ್ಕಿಂಗ್ ಎಷ್ಟು ದೊಡ್ಡದಿದೆ ಅಂದ್ರೆ, ಒಂದು 20,000 ಬಸ್, 1 ಕೋಟಿ ಕಾರ್ ಒಟ್ಟಿಗೆ ನಿಲ್ಬೋದು, ಅಷ್ಟು ದೊಡ್ಡ ಪಾರ್ಕಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾವು ಹೋದ ದಿನ ರಶ್ ಕಮ್ಮಿ ಇದ್ದಿದ್ರಿಂದ ಸೆಕ್ಟರ್ ನಂಬರ್ 21 ತನಕ ಗಾಡಿ ಬಿಡ್ತಾ ಇದ್ರು. ಆದ್ರೆ ನಮ್ ಡ್ರೈವರ್ 19 ನಿಲ್ಸಿಬಿಟ್ಟ. ನಾವೀಗ ಸಂಗಮ್ ಘಾಟ್ಗೆ ಬಂದ್ವಿ. ಇಲ್ಲಿ ಸ್ನಾನ ಮಾಡಿ ನೋಡ್ಲಿಕ್ಕೆ ತುಂಬಾ ಜಾಗ ಇದೆ, ಲೇಟೆ ಹನುಮಾನ್, ಶಿವ ಟೆಂಪಲ್ ಹೀಗೆ. ಬಟ್ ನಮ್ ಡ್ರೈವರ್ ಲೇಟ್ ಮಾಡಿದ್ರಿಂದ ನಾವ್ ಯಾವ ಪ್ಲೇಸ್ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಸ್ನಾನ ಆದ್ಮೇಲೆ ಮನಸ್ಸಿಗಾದ ಅನುಭವ ವರ್ಣಿಸ್ಲಿಕ್ಕೆ ಆಗಲ್ಲ. ನಿಮ್ ಕೈಯಲ್ಲಾದ್ರೆ ನೀವೇ ಇಲ್ಲಿ ಬಂದು ಕುಂಭದಲ್ಲಿ ಸ್ನಾನ ಮಾಡಿ ಅನುಭವ ತಗೊಳ್ಳಿ ಅಂತ ಅಷ್ಟೇ ಹೇಳ್ಬೋದು ನಾವು. अंजुलि में भर कर उस जल को हम अमृत से भर जाएंगे, है धार धार उद्धार लिए हम पल भर में तर जाएंगे, लिए मन में पावन भक्ति चले, चलो कुंभ 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 चले। जहाँ शंख प्राण तक गूंज उठे, जहाँ भक्ति लहर उठ कर बोले, जहाँ पुण्य जगे गहराई से और श्रद्धा भी आंखें खोले, सब उस दर्शन के लिए चले, चलो कुंभ 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 चले। Like, comment, and subscribe.